ಸೋಮವಾರಪೇಟೆ ತಾಲೂಕಿನ ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತಿ ಗ್ರಾಮದ ಹೊನ್ನೇರು ಬೈಲು ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಬಿದಿರು ನೆಡುವ ಕಾರ್ಯಕ್ಕೆ ಮುಂದಾದ ವೇಳೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಹಿಟಾಚಿ ಯಂತ್ರದ ಮೂಲಕ ಗುಂಡಿ ತೆಗೆಸುತ್ತಿದ್ದ ಕಾಮಗಾರಿಯನ್ನು ತಡೆದ ಗ್ರಾಮಸ್ಥರು ಅಧಿಕಾರಿಗಳನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡರು. ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮಸ್ಥರಿಗೆ ಪೂರ್ವ ಮಾಹಿತಿ ನೀಡದೆ ಕಾಮಗಾರಿ ಆರಂಭಿಸಲಾಗಿತ್ತು. ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಅಧಿಕಾರಿಗಳು ತಿಳಿಸಿದ್ರು. ಗ್ರಾಮಸ್ಥರು ಮೇಲಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೆ ಕಾಮಗಾರಿ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಬಳಿಕ ಸ್ಥಳಕ್ಕಾಗಮಿಸಿದ ಜಿಲ್ಲಾ ಅರಣ್ಯಾಧಿಕಾರಿ ಅಭಿಷೇಕ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನವೀನ್, ಸೋಮವಾರಪೇಟೆ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್, ಉಪ ವಲಯ ಅರಣ್ಯಾಧಿಕಾರಿ ಕಿರಣ್ ಹಾಗೂ ಸಿಬ್ಬಂದಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಬೇರೆ ಕಡೆ ಏನಿಲ್ವಾ? ಫಾರೆಸ್ಟ್ ಮಾಡಿ ಬಿಡ್ತೀವಿ ಅಂತ ಹೇಳೋದು. ಫಾರೆಸ್ಟ್ ಆದ್ರೆ ಇನ್ನೇನು ಹೇಳ್ತಾರೆ? ಫಾರೆಸ್ಟ್ ಆದ್ರೆ ಅದೇ ಬರೋದು, ನಿಮ್ ರಿಪೋರ್ಟ್ ಅಲ್ಲಿ ಅದೇ ಹೋಗುತ್ತೆ. ನಮ್ ಸೂಪರ್ ತಗೊಂಡ್ರೆ ಗಿಡ ಹಾಕಿದ್ವಿ, ನಿಮ್ ರಿಪೋರ್ಟ್ ಅಲ್ಲಿ ಅದೇ ಹೋಗುತ್ತೆ. ಅದ್ ನಮಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕು. ಎಲ್ಲ ಇಲ್ಲಿ ಬಂದ್ಬಿಟ್ಟು ಹೊಡಿಪಾಯಿ ಬಂದಿಲ್ಲ ಅಂದ್ರೆ ಅನ್ನ ಕೊಡ್ತೀರಾ? ಅನ್ನ ಕೊಡಗಾಗುತ್ತಾ? ನಮ್ಮ ಪರಿಸ್ಥಿತಿ ಹೇಳ್ತಿದ್ದೀರಾ ನೀವು? ಎಲ್ಲಿಂದ ಬಂದನು? ಯಾವಾಗ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕಿದಕ್ಕಲ್ಲ, ಯಾಕೆ ಅದು ಎಲ್ಲ ರೈತರಿದೆ ಇವರು. ಸರ್ ನೀವೀಗ ಪರಿಹಾರ ಸರ್. ಈ ವೇಳೆ ಮಾತನಾಡಿದ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್, ಸ್ಥಳೀಯ ರೈತರನ್ನು ಒಕ್ಕಲೆಬ್ಬಿಸುವ ರೀತಿಯಲ್ಲಿ ಅರಣ್ಯ ಇಲಾಖೆ ನಡೆದುಕೊಳ್ತಿದೆ ಎಂದು ಆರೋಪಿಸಿದರು. ಕೂತಿ ಗ್ರಾಮದಲ್ಲಿ ಸೆಕ್ಷನ್ 4 ಜಾರಿಯಲ್ಲಿಲ್ಲ. ಇದ್ದಿದ್ದರೆ ಗ್ರಾಮಸ್ಥರಿಗೆ ನೋಟಿಸ್ ನೀಡಬೇಕಿತ್ತು. ನಮೂನೆ 50 ಮತ್ತು 53ರಡಿ ಸಲ್ಲಿಸಿರುವ ಅರ್ಜಿಗಳನ್ನು ಪರಿಶೀಲಿಸಿ ಜಂಟಿ ಸರ್ವೆ ನಡೆಸಿದ ಬಳಿಕವೇ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರೈತ ಸಂಘದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ, ಗ್ರಾಮಸ್ಥರು ಹಾಗೂ ಗ್ರಾಮ ಸಮಿತಿಗೆ ಯಾವುದೇ ಮಾಹಿತಿ ನೀಡದೆ ಹಿಟಾಚಿ ಯಂತ್ರದ ಮೂಲಕ ಗುಂಡಿ ತೆಗೆದು ಕಾಮಗಾರಿ ಆರಂಭಿಸಲಾಗಿದೆ. ಆದೇಶದ ಪ್ರತಿಯನ್ನು ಕೇಳಿದರೂ ಅಧಿಕಾರಿಗಳು ನೀಡಿಲ್ಲ. ಕಾಡು ಪ್ರಾಣಿಗಳ ಸಮಸ್ಯೆಗೆ ಸ್ಪಂದಿಸದ ಅರಣ್ಯ ಇಲಾಖೆ ಈಗ ಏಕಾಏಕಿ ಈ ಕ್ರಮ ಕೈಗೊಂಡಿರುವುದು ವಿಪರ್ಯಾಸ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮಸ್ಥರ ಆಕ್ಷೇಪಣೆ ಆಲಿಸಿದ ಜಿಲ್ಲಾ ಅರಣ್ಯಾಧಿಕಾರಿ ಅಭಿಷೇಕ್, ಜಂಟಿ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಬಳಿಕ ಅಧಿಕಾರಿಗಳು ಸ್ಥಳದಿಂದ ತೆರಳಿದರು. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂತಿ ಗ್ರಾಮಕ್ಕೆ ಬಂದಿದ್ದರು. ಬಂದು ನಾವೊಂದು 735/1 ಸರ್ವೆ ಮಾಡೋಕ್ಕೆ ಬಂದಿದ್ದರು. ನಮ್ಮ ಹತ್ರ ಅವ್ರು ಹೇಳಿದರು ಸೆಕ್ಷನ್ 4ಅಲ್ಲಿ 200 ಎಕರೆ ನಿಮ್ಮೂರಲ್ಲಿದೆ ಅಂತ ಹೇಳಿದರು. ಆದರೆ ಇವರು ಸೆಕ್ಷನ್ 4 1994ನೇ ಇಸ್ವಿಯಲ್ಲಿ ಸೆಕ್ಷನ್ 4 ಅಂತ ಹೇಳ್ತಾರೆ. ಆದರೆ ಅವ್ರು ಫಾರೆಸ್ಟ್ನವ್ರು ಹೇಳ್ತಿರೋದೇ ತಪ್ಪು. ಇಲ್ಲಿ ಸೆಕ್ಷನ್ 4 ಇಲ್ಲ. ಸೆಕ್ಷನ್ 4 94 ಮಾಡಾಗ ಇದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾರೋ ಪಾಪದಲ್ಲಿ ತೋಟ ಎಲ್ಲ ಮಾಡಿದ್ದಾರೆ, ಅವರು ಸರ್ವೆ ಮಾಡ್ಕೊಂಡಿದ್ದಾರೆ. ಆದರೆ ಏನು ಅವ್ರು ಸರ್ವೆ ಮಾಡ್ತಾರೆ ಆ ಜಾಗಕ್ಕೆ ನಾವು 50-53ನೇ ಕೊಟ್ಕೊಂಡಿದ್ವಿ, ತೋಟ ಮಾಡ್ಕೊಂಡಿದ್ವಿ. ಅವರು ಬಂದಿರೋದು ತಪ್ಪು. ನಾವು ಸರ್ವೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ವಿ. ನಾವೀಗ ಸರ್ವೆ ಮಾಡಿದ್ರೆ ವಾಪಸ್ ಕಳಿಸಿದ್ದೀವಿ. ಇನ್ನು ಮುಂದೆ ಇದೇ ಥರ ಸುಮ್ಮನೆ ಬಂದು ರೈತರಿಗೆ ತೊಂದರೆ ಕೊಡ್ತಾ ಇದ್ದರೆ, ರೈತರು ಕಾನೂನಿಗೆ ಕೈ ಎತ್ಕೊಂಡ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೊಣೆ ಆಗ್ತದೆ. ಏನು ಕೂತಿ ಗ್ರಾಮಕ್ಕೆ ಬೆಳಿಗ್ಗೆ ಅರಣ್ಯ ಇಲಾಖೆಯವರು ಏಕಾಏಕಿ ಯಾರಿಗೂ ಊರಿನವ್ರಿಗೆ ಗೊತ್ತಿಲ್ಲದೆ, ಯಾರಿಗೂ ಒಂದು ಮೆಸೇಜು ಕೊಡ್ದಲೆ ಅವರು ಹಿಟಾಚಿ ತಗೊಂಡು ಬಂದು ಫಾರೆಸ್ಟ್ ಗಿಡ ಹಾಕೋಕ್ಕೆ ಅಂತ ಬಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗ್ರಾಮದವ್ರು ಕೆಲವರು ಪಕ್ಕದಲ್ಲ ತೋಟದವರು ನೋಡಿ ನಮಗೆಲ್ಲ ಫೋನ್ ಮಾಡಿದರು. ಹಾಗೆ ನಾವೆಲ್ಲ ಗ್ರಾಮಸ್ಥರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಅವರು ಯಾವುದೇ ನಮಗೊಂದು ಸರಿಯಾದ ಮಾಹಿತಿ ಕೊಡದಲ್ಲೇ, ಏನು ನಿಮ್ಮ ಆದೇಶ ತೋರಿಸಿದ್ರೆ ಆದೇಶವನ್ನು ತೋರಿಸ್ದಲ್ಲೇ, ಏನು ನಮ್ಮ ಸೆಕ್ಷನ್ 4 ನಮ್ಗೆ 56 ಎಕರೆ ಇದೆ, ನಾವು 10 ಗಿಡ ಹಾಕಕ್ಕೆ ಬಂದೀವಿ ಅಂತ ನಮ್ಮ ಹತ್ರ ಸ್ವಲ್ಪ ತರಟಾಗಿ ಮಾತಾಡಿದರು. ಆದರೂ ನಾವು ಎಲ್ಲ ಗ್ರಾಮಸ್ಥರು ಏನು ನಮ್ಮ ಮನವಿ ಕೊಟ್ಟರು, ಅವ್ರು ನಮ್ಮ ಮನವಿ ಪಕ್ಕದಲ್ಲೇ ಇಲ್ಲ ನಾವು ಗಿಡ ಹಾಕಿ ತಿರ್ಬೇಕು,
ನಮ್ಮ ಜಾಗ ನಾವು ಸ್ವಾಧೀನ ತಗೊಳ್ಬೇಕು ಅಂತೇಳಿ ಕೊಟ್ಟಿಡಿದಾಗ ನಾವು ಗ್ರಾಮಸ್ಥರು ಮತ್ತು ನಮ್ಮ ರೈತ ಹೋರಾಟ ಸಮಿತಿಯ ಅಧ್ಯಕ್ಷರು ನಮ್ಮ ಚಕ್ರವರ್ತಿ ಸುರೇಶ್ ಮತ್ತು ಎಲ್ಲ ಗ್ರಾಮಸ್ಥರು ನಾವೆಲ್ಲ ಸೇರಿಕೊಂಡು ಅದನ್ನ ಸಂಪೂರ್ಣವಾಗಿ ವಿರೋಧ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದ ಆದೇಶ ಇಲ್ಲದಲೇ ಮತ್ತು ಜಂಟಿ ಸರ್ವೆ ಇಲ್ಲದಲೇ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತೇಳಿ ಅವ್ರನ್ನ ನಾವು ಸ್ಥಳದಿಂದ ಖಾಲಿ ಮಾಡಿಸಿದ್ವಿ. ಹಾಗೆ ಏನು SIT ಒಂದು ವರದಿ ಬರಬೇಕು, ಅದರಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಗ್ರಾಮಕ್ಕೆ ಬರಬಾರ್ದು ಅಂತೇಳಿ ನಾವು ಇದೆಲ್ಲ ಅರಣ್ಯ ಇಲಾಖೆಯನ್ನು ವಾಪಸ್ ಕಳಿಸಿದ್ವಿ. ಹಾಗೆ ಎಲ್ಲ ನಮ್ಮ ಗ್ರಾಮಸ್ಥರು ಸಹ ತುಂಬ ಎಲ್ಲ ಸಹಕಾರ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಸಂದರ್ಭದಲ್ಲಿ ಗ್ರಾಮದ ಪ್ರಕಾಶ್, ಜಿತೇಂದ್ರ, ದಿನೇಶ್, ದರ್ಶನ್, ವಿಜಯ್, ಲೋಹಿತ್, ವಿನೋದ್ ಕುಮಾರ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಇದ್ದರು. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.